ನಮಸ್ಕಾರ. ನನ್ನ ಹೆಸರು ರವಿಕಾಂತ್ ಅಂತ ಹೇಳಿ, ಬೆಂಗಳೂರು ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, KPCC ಪದವೀಧರರ ವಿಭಾಗ. ಇವತ್ತು ಏನು BJPಯವರು ಏನು ನಮ್ಮ ಕಾಂಗ್ರೆಸ್ಸನ್ನು ಕಿಚಾಯಿಸ್ತಾಯಿದ್ರು ಅಥವಾ ಹೀಯಾಳಿಸ್ತಾಯಿದ್ರು, ಈ ಒಂದು ಸರ್ಕಾರ 6 ತಿಂಗಳು ಸಹ ಇರಲ್ಲ, ಅಧ್ಯಕ್ಷರು ಚೇಂಜ್ ಆಗಲ್ಲ, ಮುಖ್ಯಮಂತ್ರಿಗಳು ಚೇಂಜ್ ಆಗಲ್ಲ, ಆಮೇಲೆ ಇವರು ಕರ್ನಾಟಕದ ಜನತೆಗೆ ಒಳ್ಳೆ ಆಡಳಿತ ಕೊಡಲ್ಲ ಅನ್ನುವ ಏನು ಒಂದು ಪಿತೂರಿ ರಾಜಕಾರಣವನ್ನು ಮಾಡ್ತಾಯಿದ್ರು, ಅದೆಲ್ಲವನ್ನು ಇವತ್ತು ಸಾರಾಸಗಟಾಗಿ ಜನಗಳ ಮುಂದೆ ತಳ್ಳು ಹಾಕುವಂಥ ಕೆಲಸ ನಮ್ಮ ಕಾಂಗ್ರೆಸ್ ಪಕ್ಷ, ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು, ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳು ಕರ್ನಾಟಕದಲ್ಲಿ ಸುಭದ್ರವಾದಂಥ ಆಡಳಿತ ಇದೆ, ಸುಶಿಕ್ಷಿತವಾದಂಥ ಆಡಳಿತ ಇದೆ, ಒಂದು ಸುಭದ್ರವಾದಂಥ ನೆಲೆಯುಳ್ಳ ಆಡಳಿತ ಇದೆ ಅನ್ನೋದನ್ನು ತೋರಿಸ್ಕೊಡೋದಕ್ಕೋಸ್ಕರ, ಹಾಗೂ ಈ ಒಂದು ನೀಟ್ ಪ್ರಕರಣ ಇರ್ಬೋದು, ಆಮೇಲೆ ನಿರುದ್ಯೋಗ ಸಮಸ್ಯೆ ಇರ್ಬೋದು, ಬೆಲೆ ಏರಿಕೆ ಸಮಸ್ಯೆ ಇರ್ಬೋದು, ಈ ಎಲ್ಲ ಸಮಸ್ಯೆಗಳಿಂದ ಜನ ತತ್ತರಿಸಿ ಹೋಗಿದ್ದಂಥ ಸಂದರ್ಭದಲ್ಲಿ ಜನಗಳಿಗೆ 5 ಗ್ಯಾರಂಟಿಯನ್ನು ಕೊಡುವುದರ ಮೂಲಕ ನಮ್ಮ ಹೊಸ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರ ಆಡಳಿತದಲ್ಲಿ, DK ಶಿವಕುಮಾರ್ ಅವರ ಆಡಳಿತದಲ್ಲಿ, ಹಾಗೂ ಮುಂದಿನ ಸಾರಥಿಯಾಗಿ ಬಂದಂಥ ಸನ್ಮಾನ್ಯ ಶ್ರೀ BK ಹರಿಪ್ರಸಾದ್ರವರ ಒಂದು ಅಧಿಕಾರದ ಒಂದು ಆಡಳಿತದಲ್ಲಿ ಸುಶಿಕ್ಷಿತವಾಗಿ ಸುಭಿಕ್ಷವಾಗಿ ನಮ್ಮ ಕರ್ನಾಟಕದಲ್ಲಿ ಜನಗಳಿಗೆ ಯಾವುದೇ ರೀತಿಯಾದಂಥ ನೋವು, ಯಾವುದೇ ರೀತಿಯಾದಂಥ ಕಷ್ಟ, ಯಾವುದೇ ರೀತಿಯಾದಂಥ ಬೆಲೆ ಏರಿಕೆ, ಯಾವುದೇ ರೀತಿಯಾದಂಥ ಊಟದ ಸಮಸ್ಯೆ ಇದು ಯಾವುದೂ ಆಗದಿರೋ ರೀತಿಯಲ್ಲಿ ನಮ್ಮ ಸರ್ಕಾರ ನೆರವೇರಿಸ್ಕೊಡುತ್ತೆ ಅನ್ನೋ ಭರವಸೆ ಕಾಂಗ್ರೆಸ್ಸಿಂದ ಭಾಳಷ್ಟು ಜನಗಳಿಗೆ ಅವತ್ತು ಭರವಸೆ ಬಂದಿದೆ. ಹಾಗಾಗಿ ಈಗ ಮುಂದಿನ ಕಾಂಗ್ರೆಸ್ ಪಕ್ಷದ ಚುಕ್ಕಾಣಿಯನ್ನು ಹಿಡಿದಿರುವಂತಹ ಸನ್ಮಾನ್ಯ ಶ್ರೀ BK ಹರಿಪ್ರಸಾದ್ರವರ ಒಂದು ಆಲೋಚನೆ ಏನಿದೆ, ಒಂದು ಅವರ ಸಮಯೋಚಿತ ಆಲೋಚನೆ ಮತ್ತು ಚಿಂತನೆಗಳೇನಿದೆ, ಇದರಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಸುಭಿಕ್ಷವಾಗಿ ಇನ್ನೂ ಒಂದು 10 ವರ್ಷಗಳ ಕಾಲ ಕರ್ನಾಟಕದಲ್ಲಿ ಸುಭದ್ರವಾದಂಥ ಆಡಳಿತವನ್ನು ಕೊಡುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. CC ಪದವೀಧರರ ವಿಭಾಗದ ಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ನಗರ ಪಶ್ಚಿಮ.